ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ ಕಣ್ಣೆರಡದೇಕೆ ಎರಡು ಮೊಂದೆ ಪಕ್ಕದೊಳೇಕೆ ಬೆನ್ನೊಳೊಂದೆದೆಯೊಳೊಂದಿರಲು ಸುಕರವಲ ಅನ್ಯಾಯ ವಿಕಟಂಗಳೆನಿತೋ ಸೃಷ್ಟಿಕ್ರಮದಿ ಸೊನ್ನೆ ಜನ ವಾಕ್ಕಲ್ಲಿ ಮಂಕುತಿಮ್ಮ. 234ನೇ ಕಗ್ಗ ಇದು. ಕಣ್ಣೆರಡದೇಕೆ, ಎರಡು ಕಣ್ಣು ಯಾಕಿದೆ? ಫಸ್ಟ್ ಆಫ್ ಆಲು ಎರಡೂ ಒಂದೇ ಪಕ್ಕದೊಳೇಕೆ, ಎರಡು ಒಂದ್ರ ಪಕ್ಕ ಒಂದು ಯಾಕಿರಬೇಕು? ಬೆನ್ನೊಳೊಂದು ಎದೆಯೊಳೊಂದಿರಲು ಸುಕರವಲ, ಒಂದು ಬೆನ್ನಲ್ಲಿ ಹಿಂದಕ್ಕೊಂದು ಒಂದು ಮುಂದಕ್ಕೊಂದು ಇದ್ದರೆ ಸುಕರವಲ. ಸುಕರವಲ ಅಂದರೆ ಕನ್ವೀನಿಯಂಟ್, ಸುಖ ಅಲ್ವಾ ಅದು. ಅನ್ಯಾಯ ವಿಕಟಂಗಳೆನಿತೋ ಸೃಷ್ಟಿಕ್ರಮದಲ್ಲಿ, ಏನೇನೋ ತಪ್ಪು ಎಷ್ಟೊಂದಿದೆ. ತಪ್ಪು ಇನ್ ದ ಸೆನ್ಸ್ ನಮಗೆ ತಪ್ಪು ಅನಿಸೋ ಅಂಥದ್ದು. ಇದೇನು ಹಿಂಗೆ ಯಾಕಿದೆ, ಆ್ಯಕ್ಚುಲಿ ಹಿಂಗಿದ್ರೆ ಬೆಟರ್ ಇತ್ತಪ್ಪ, ಏನೇನೋ ಇದೆ ಇಲ್ಲಿ ಅಂತ ನಮ್ಗೆ ಅನಿಸುತ್ತೆ. ಅನ್ಯಾಯ ವಿಕಟಂಗಳೆಷ್ಟೋ ಸೃಷ್ಟಿಕ್ರಮದಿ ಸೊನ್ನೆ ಜನ ವಾಕ್ಕಲ್ಲಿ ಮಂಕುತಿಮ್ಮ. ಆದರೆ ಅದಿರದೇ ಹಾಗೆ, ನಾವಿನ್ನೇನು ಮಾಡೋಕ್ಕಾಗಲ್ಲ ಅದಕ್ಕೆ. ದಟ್ ಈಸ್ ಹೌ ಇಟ್ ಈಸ್ ಅಂತ. ಈ ಕಗ್ಗದಲ್ಲಿ ನಾನು ಮುಂಚೆ ಯೋಚಿಸ್ತಾ ಇದ್ದೆ, ಮೊದಲು ಅವರು ಪ್ರಶ್ನೆಗಳನ್ನು ಕೇಳ್ಕೊಂಡಿದ್ದಾರೆ, ಯಾಕೆ ಹೀಗೆ, ಇದೇನು ಈ ಥರ ಇದೆ ಅಂತ. ನಂತರ ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ ಅಂತ. ನಂತರ ಓದ್ತಾ ಈ ಕಗ್ಗಗಳನ್ನು ಅರ್ಥೈಸ್ಕೊಳ್ತಾ ಹೋದ ಹಾಗೆ ಈಗ ನನಗನ್ನಿಸ್ತಾ ಇದೆ ಮಧ್ಯ ಇನ್ನೊಂದು ಫೇಸ್ ಇದೆ ಅದಕ್ಕೆ ಅಂತ. ಮೊದಲು ಪ್ರಶ್ನೆಗಳನ್ನು ಕೇಳ್ಕೊಂಡಿದ್ದಾರೆ ಡಿ ವಿ ಜಿ ಅವರು, ಯಾಕೆ ಹೀಗಿದೆ, ಯಾಕೆ ಈ ಥರ ಇದೆ, ಇಷ್ಟು ಹಾಗೊಬ್ಬ ದೇವ ಇದ್ದಾನೆ ಅಂತ ಅಂದ್ಕೊಂಡ್ರು, ಇಲ್ಲಿ ಯಾಕೆ ಈ ಥರ ಮೆಸ್ಸಿದೆ ಭೂಮಿ ಮೇಲೆ, ಈ ಥರದ್ದೆಲ್ಲ ಪ್ರಶ್ನೆಗಳನ್ನು ಕೇಳ್ಕೊಂಡಿದ್ದಾರೆ. ಉತ್ತರಗಳನ್ನು ಕೊಡುವಂತಹ ಫೇಸ್ಗೆ ಮುಂಚೆ ಇನ್ನೊಂದು ಫೇಸ್ ಇದೆ ಕಗ್ಗದಲ್ಲಿ. ಏನಂದರೆ ಅದು ಏನಿದೆ ಅದನ್ನು ತಿಳಿಸಿರೋದು. ಹೀಗಿದೆ, ಇದು ವಾಸ್ತವ ಅಷ್ಟೇ, ನಾವು ಅದನ್ನು ರೆಫ್ಯೂಸ್ ಮಾಡೋಕ್ಕಾಗಲ್ಲ, ಇದು ಈ ಥರ ಇದೆ ಅಂತ ತಿಳಿಸುವಂತಹ ಒಂದು ಕಗ್ಗ. ಯಾಕೆ ಹೀಗಿದೆ ಅನ್ನುವ ಒಂದು ಫೇಸು, ಹೀಗಿದೆ ಅನ್ನೋದು ಒಂದು ಫೇಸು, ಹಾಗಿರೋದಕ್ಕೆ ಕಾರಣ ಏನಿರಬಹುದು ಅಥವಾ ಅದನ್ನು ನಾವು ಹೇಗೆ ನೋಡಬೇಕು ಅನ್ನುವಂತಹ ಪರ್ಸ್ಪೆಕ್ಟಿವ್ ಕೊಡುವಂತಹ, ಉತ್ತರಗಳನ್ನು ಕೊಡುವಂತಹ ಫೇಸ್ ಇನ್ನೊಂದು ಅಂತ. ಇದು ಹೀಗಿದೆ ವಾಸ್ತವ ಅಂತ ತಿಳಿಸುವ ಕಗ್ಗಗಳಲ್ಲಿ ಇದು ಒಂದು ಅಂತ ನಾನು ಅನ್ಕೋತೀನಿ. ನಾವು ಎಷ್ಟೋ ಸಲ ಆ ಥರ ಯೋಚಿಸ್ಕೊಂಡಿದ್ದೀವಿ. ಈ ಗೋಸುಂಬೆಗೆ, ಓತಿಕ್ಯಾತಗಳಿಗೆಲ್ಲ 360 ಡಿಗ್ರಿ ವ್ಯೂ ಇರುತ್ತೆ, ಎರಡೂ ಕಡೆ ಕಣ್ಣಿರುತ್ತೆ, ಅವಷ್ಟಕ್ಕೂ ಎಲ್ಲದೂ ಕಾಣಿಸೋ ಥರ ಇರುತ್ತೆ. ಆ ಥರ ಬೇರೆ ಬೇರೆ ಪ್ರಾಣಿಗಳಿಗೆ ಹಂಗಿದೆ. ನಾವು ಮನುಷ್ಯನಾಗಿ ಎವಲ್ಯೂಟ್ ಆಗ್ತಾ ಹೋದ ಹಾಗೆ ಎರಡೂ ಕಣ್ಣು ಮುಂದಕ್ಕೆ ಬಂದಿರೋದನ್ನು ನಾವು ಸೃಷ್ಟಿಕ್ರಿಯೆಯಲ್ಲಿ ಕಾಣ್ತಾ ಹೋಗ್ತೀವಿ. ಕೋತಿಗಳು, ಚಿಂಪಾಂಜಿಗಳು ಇವುಗಳಿಗೆ ಹಾಗೆ ಬೆಳೀತಾ ಹೋದ ಹಾಗೆ, ಮುಂದುವರಿದ ಪ್ರಾಣಿಗಳಲ್ಲಿ ಎರಡೂ ಕಣ್ಣು ಮುಂದಕ್ಕೆ ಬಂದಿರೋದು. ಬಹುಶಃ ಅದು ಜೀವವಿಜ್ಞಾನಿಗಳು ಹೇಳುವ ಲೆಕ್ಕದಲ್ಲಿ ಯಾವಾಗ ಬೇರೆ ಪ್ರಾಣಿಗಳ ಥ್ರೆಟ್ ನಮಗೆ ಕಡಿಮೆ ಆಯಿತು ಆವಾಗ ನಮಗೆ ಆ ಥರ 360 ವ್ಯೂನ ಅಗತ್ಯ ಬೀಳಲಿಲ್ಲ, ಹಾಗಾಗಿ ಮುಂದೆ ಬಂದಿರಬಹುದು ಅಂತ. ವಿಜ್ಞಾನ ಏನೇ ಹೇಳಲಿ, ಕಗ್ಗದಲ್ಲೇ ಡಿ ವಿ ಜಿ ಅವರು ಎಷ್ಟೊಂದು ಕಗ್ಗಗಳಲ್ಲಿ ಎರಡೂ ಕಣ್ಣು ಮುಂದೆ ಇರೋದ್ರ ಬಗ್ಗೆ ಮಾತಾಡ್ತಾರೆ. ಯಾಕೆ ಅಂದರೆ ನಾವು ಹಿಂದಿಂದನ್ನು ನೋಡ್ತಾ ಕೂತ್ಕೋಬಾರ್ದು, ಆಗಿದ್ದು ಮರ್ತು ಹೋಗ್ಬೇಕು, ಆದುದದ ನೆನೆಯದಿರೋ ಬರುವುದಕ್ಕೆ ಸಿದ್ಧನಿರು ಅಂತ ಅವರೇ ಹೇಳ್ತಾರಲ್ಲ ಹಾಗೆ. ಹಿಂದಿಂದನ್ನು ಮರೆತು ಮುಂದೆ ಬರೋದನ್ನು ನೋಡಬೇಕು. ಯಾಕೆ ಅಂದರೆ ಬದುಕು ಯಾವಾಗಲೂ ಮುಂದಿನ ಡೈರೆಕ್ಷನ್ನಲ್ಲೇ, ಮುಂದೆ ಹೋಗುವ ದಿಕ್ಕಿನಲ್ಲಿ ಮಾತ್ರ ಸಾಗ್ತಾ ಇರುತ್ತೆ ಅಂತ. ಕಳೆದಿದ್ದು ಕಳೆದು ಹೋಯ್ತು ಅನ್ನೋದ್ರ ವಿಷಯದಲ್ಲಿ ಹಾಗಾಗಿ ಎರಡೂ ಕಣ್ಣು ಮುಂದಕ್ಕಿದೆ ಅಂತ ಅವರೇ ಒಂದು ಕಗ್ಗದಲ್ಲಿ ಹೇಳ್ತಾರೆ. ಬಟ್ ಇವಾಗಿನ ಜಿಜ್ಞಾಸೆಯನ್ನು ನೋಡೋಣ. ಎರಡು ಕಣ್ಣು ಯಾಕಿದೆ ಅಂತ ಅಂದರೆ ನಮಗೆ ನಾನು ಅರ್ಥೈಸ್ಕೊಳ್ಳೋದು ಬೇರೆ ಬೇರೆ ಪರ್ಸ್ಪೆಕ್ಟಿವ್ಗಳು ನಮಗೆ ಸಿಗಲಿ ಅನ್ನೋದ್ರಿಂದ. ಒಂದೇ ಪಕ್ಕದೊಳಕ್ಕೆ ಬೆನ್ನಲ್ಲೊಂದು ಹೊಟ್ಟೆಲೊಂದು ಇದ್ದರೆ ಸುಖ ಅಲ್ಲ. ಆದಾಗ್ಯೂ ನಮಗೆ ಬೇಕಾಗೋ ಥರ ಕಸ್ಟಮೈಸ್ಡ್ ಬಾಡಿ ನಮಗೆ ಸಿಗೋಕ್ಕೆ ಸಾಧ್ಯ ಇಲ್ಲ. ಅದೊಂದು ಜೋಕ್ ಇದೆ. ಒಬ್ಬ ಕುಡುಕ ಸತ್ತೋದ್ನಂತೆ, ಆಮೇಲೆ ಒಂದು ದೇವ್ರ ಹತ್ರ ಹೇಳಿದ್ನಂತೆ, ನೋಡು ದೇವ್ರೆ, ಮುಂದಿನ ಜನ್ಮದಲ್ಲಿ ಹಲ್ಲು ಬೇಕಾದ್ರೆ ಒಂದು 4 ಕಡಿಮೆ ಇರಲಿ, ಆದರೆ ಲಿವರ್ 32 ಬೇಕು ಅಂತ. ಹಾಗೆ ನಮಗೆಲ್ಲರಿಗೂ ನಮ್ಮದೇ ಕಸ್ಟಮೈಸ್ಡ್ ಬಾಡಿ ಟೈಪ್ ಬೇಕಿರುತ್ತೆ, ಆದರೆ ಹಾಗಿರೋಕ್ಕೆ ಸಾಧ್ಯ ಇಲ್ಲ. ಎರಡೇ ಕಣ್ಣಿದೆ, ಅದು ಎರಡೂ ಮುಂದಕ್ಕೆ ಇದೆ. ಯು ಕೆನಾಟ್ ಡೂ ಎನಿಥಿಂಗ್ ಅಬೌಟ್ ಇಟ್. ಆ ಸತ್ಯವನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಆ ಅಕ್ಸೆಪ್ಟೆನ್ಸ್, ಡಿನಯಲ್ ಮೋಡಿಂದ ಹೊರಗೆ ತರುವಂತಹ ಅಕ್ಸೆಪ್ಟೆನ್ಸ್ನ ಕಲಿಸುವಂತಹ ಕಗ್ಗ ಇದು. ಕಣ್ಣೆರಡು ಮುಂದೆ ಇದೆ, ಅನ್ಯಾಯ ವಿಕಟಂಗಳು ಎಷ್ಟೋ ಇದೆ ಸೃಷ್ಟಿಕ್ರಮದಲ್ಲಿ, ಜನವಾಕ್ಕಲ್ಲಿ ಸೊನ್ನೆ, ನಾವೇನು ಮಾಡೋಕ್ಕಾಗೋದಿಲ್ಲ, ಮಾತಾಡ್ಕೋಬೋದು ಅಷ್ಟೇ, ಹಿಂಗಿರ್ಬೇಕಿತ್ತಲ್ಲ ಹಂಗಿರ್ಬೇಕಿತ್ತಲ್ಲ ಅಂತ. ಸೊ ಫಸ್ಟ್ ಲೆಟ್ ಅಸ್ ಅಕ್ಸೆಪ್ಟ್ ಥಿಂಗ್ಸ್. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.